ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಟೈಮ್ ಬಂದು 6:50 ಗುರು. ಕಾಫಿ ಟೀ ಏನಾದ್ರು ಆಯ್ತಾ? ಇಲ್ಲ ಎದ್ದಿದ್ದೀರಾ? ಎದ್ದಿಲ್ಲ ಅಂದ್ರೆ ಬೇಗ ಎದ್ದು ಡ್ಯೂಟಿ ಶುರು ಮಾಡ್ರಿ. ಇವತ್ತು ಮಲ್ಕೋಬಾರ್ದು ಗಂಡು ಮಕ್ಕಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದ ಶುರು ಮಾಡೋಣ. ಇವತ್ತು ಗೊತ್ತಲ್ಲ, ನಾರ್ಮಲಿ ಊಬರ್ ಡ್ಯೂಟಿನ ಆನ್ ಮಾಡಿದ್ದೀನಿ. ಸೇಮ್ ಇವತ್ತು 4 ಗಂಟೆಗೆ ಗುರು ಎದ್ದಿದ್ದು. ಟೈಮ್ ಬಂದು ಈಗ 6:50 ಅಂದ್ರೆ 2 ಅವರ್ 50 ನಿಮಿಷ ಆಗೈತೆ. 4 ಗಂಟೆಗೆ ಎದ್ದಿದ್ದು. ಯಾವುದೇ ಥರ ಡ್ಯೂಟಿಗಳೇ ಬಂದಿರಲಿಲ್ಲ. ಆಮೇಲೆ ಒಂದು ಅಡ್ವಾನ್ಸ್ ಬುಕ್ಕಿಂಗ್ ಬಂದೈತೆ. ಈಗ ತಮಿಳ್ನಾಡು ತಿರುವಣ್ಣಾಮಲೈಗೆ ಇಂಟರ್ಸಿಟಿ ಒನ್ ಸೈಡ್ ಡ್ರಾಪು, ಅದನ್ನ ತೋರಿಸ್ತೀನಿ ಇವಾಗ. ಅದಕ್ಕೆ ಮುಂಚೆ ಒಂದು ಡ್ಯೂಟಿ ಬಂದಿತ್ತು ಏರ್ಪೋರ್ಟ್ಗೆ. ನೋಡಿ, ನನ್ನ ಅದೃಷ್ಟನ ಏನೋ ಗೊತ್ತಿಲ್ಲ, ಏರ್ಪೋರ್ಟ್ ಡ್ಯೂಟಿ ಪಿಕಪ್ ಪಾಯಿಂಟ್ಗೆ ಹೋದೆ ಗುರು. ಕಸ್ಟಮರ್ ಏನಂದ್ರು ಇದು CNG ಗಾಡಿ ಅಂದ್ಬಿಟ್ಟು ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ರು ಗುರು. ತೊಂದರೆ ಇಲ್ಲ, ಕ್ಯಾನ್ಸಲ್ ಮಾಡಿದ್ರೆ ಕ್ಯಾನ್ಸಲ್ ಮಾಡಿ, ಇಲ್ಲಾಂದ್ರೆ ಬನ್ನಿ ಅಂತಂದೆ. ಅವ್ರು ಕ್ಯಾನ್ಸಲ್ ಮಾಡಿದ್ರು. ಆಮೇಲೆ ಅಲ್ಲೇ ವೆಯ್ಟ್ ಮಾಡ್ತಾ ಇದೆ ಗುರು. ಕರೆಕ್ಟಾಗಿ ಒಂದು 10 ನಿಮಿಷ ವೆಯ್ಟ್ ಮಾಡಿದೆ. ಅಡ್ವಾನ್ಸ್ ಬುಕ್ಕಿಂಗಲ್ಲಿ ಬಂದಿತ್ತು ತಿರುವಣ್ಣಾಮಲೈಗೆ 3600 ಚಿಲ್ಲರೆದು. ನೋಡಿ, ಒಂದು ಕಳ್ಕೊಂಡ್ರು ಒಂದು ಸಿಗುತ್ತೆ ಅಂತ ಹೇಳಕ್ ಇದೇ ಉದಾಹರಣೆ. ಅಲ್ಲೇ ಡ್ಯೂಟಿ ತಗೊಂಡೆ. 7 ಗಂಟೆಗೆ ಪಿಕಪ್ ಟೈಮಿಂಗ್ಸ್ ಹಾಕಿದ್ರು. ಇದೇ JP ನಗರ 7th ಫೇಸ್ RBI ಲೇಔಟಲ್ಲಿ. ಸದ್ಯಕ್ಕೆ ಇವಾಗ ಆಲ್ರೆಡಿ ಪಿಕಪ್ ಪಾಯಿಂಟಿಗೆ ಬಂದಿದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ. ಕಸ್ಟಮರ್ ಆಲ್ರೆಡಿ ಫ್ಲಾಟ್ ನಂಬರ್ ಸೆಂಡ್ ಮಾಡ್ತೀನಿ ಅಂತ ಹೇಳವ್ರೆ, ಇನ್ನೂ ಸೆಂಡ್ ಮಾಡಿಲ್ಲ. ಅದಕ್ಕೋಸ್ಕರ ವೆಯ್ಟಿಂಗು. ಸ್ನೇಹಿತರೆ, ಇವತ್ತು ಬೆಂಗಳೂರು ಟು ತಿರುವಣ್ಣಾಮಲೈ, ಮತ್ತೆ ಈ ಕಡೆಯಿಂದ ಹೋಗ್ತಾ ಇದ್ದೀನಿ. ಆ ಕಡೆಯಿಂದ ಬರಲು ಬುಕ್ಕಿಂಗ್ ಗೊತ್ತಿಲ್ಲ. ಇಲ್ಲ ಯಾವ್ದಾದ್ರು ಗ್ರೂಪಲ್ಲಿ ನೋಡ್ಬೇಕು ಡ್ಯೂಟಿ. ಈ ವೀಕ್ ಮಧ್ಯದಲ್ಲಿ ಡ್ಯೂಟಿಗಳು ಗ್ರೂಪಲ್ಲೂ ಸ್ವಲ್ಪ ಕಡಿಮೆ ಇರ್ತವೆ. ಸೊ ನೋಡೋಣ ಅಲ್ಲಿವರೆಗೂ. ಸೊ ಇವತ್ತಿಂದ ಈ ವಿಡಿಯೋನ ಇಲ್ಲಿಂದ ಶುರು ಮಾಡೋಣ ಸ್ನೇಹಿತರೆ. ಮೊದಲಿಗೆ ಬಂದು ಈಗ ಸದ್ಯಕ್ಕೆ ನಾನು ಗಾಡಿ ಗ್ಯಾಸ್ ನೈಟೇ ಹಾಕಿ ನಿಲ್ಸಿದ್ದೆ ಗುರು. ಅದೇನೋ ಗೊತ್ತಿಲ್ಲ ಗುರು, ನೈಟ್ ಗ್ಯಾಸ್ ಹಾಕಿ ನಿಲ್ಸಿದ್ರೆ 1-2 ಪಾಯಿಂಟ್ ಎಗರೋಗ್ಬಿಡುತ್ತೆ. ಅದು ಎಲ್ಲಿ ಹೋಗುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. CNG ಬಗ್ಗೆ ಯಾರಾದ್ರೂ ತಿಳಿದಿರೋ ಮಹಾನ್ ಕಲಾವಿದರಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾಕೆ 1-2 ಪಾಯಿಂಟ್ ಹಾಕಿ ಎಗರೋಗ್ಬಿಡುತ್ತೆ ನೈಟಲ್ಲಿ ಗ್ಯಾಸ್ ಹಾಕಿ ನಿಲ್ಸಿದ್ರೆ ಅಂತ ನನಗಂತೂ ಒಂದು ಚೂರು ಗೊತ್ತಾಗಲ್ಲ ಗುರು. 600 ಚಿಲ್ಲರೆ ಗ್ಯಾಸ್ ಹಿಡಿಸಿತ್ತು. 620 ರೂಪಾಯಿ ಗ್ಯಾಸ್ ಹಿಡಿಸಿತ್ತು ಗುರು. ನೋಡಿದ್ರೆ 2 ಪಾಯಿಂಟೇ ಇಲ್ಲ, 2 ಪಾಯಿಂಟ್ ಎಗರೋಗೈತೆ. ಸೊ ಏನು ಮಾಡೋಕ್ಕಾಗಲ್ಲ. ಅಂದರೆ ಇವಾಗ ಆರಾಮಾಗಿ ಹೋಗುತ್ತೆ. ಇಲ್ಲಿಂದ ತಿರುವಣ್ಣಾಮಲೈ 200 ಕಿಲೋಮೀಟರ್ ಇದೆ ಬೆಂಗಳೂರಿಂದ. ಅಂದರೆ JP ನಗರ 7th ಫೇಸಿಂದ ಚೆಕ್ ಮಾಡಿದ್ದೀನಿ ಆಲ್ರೆಡಿ. ಈ ಕಡೆಯಿಂದ ಆರಾಮಾಗಿ ಹೋಗುತ್ತೆ. ಅಲ್ಲೆಲ್ಲಾದ್ರೂ ಗ್ಯಾಸ್ ಹಾಕ್ಸ್ಕೊಂಡು ಆ ಕಡೆಯಿಂದ ಡ್ಯೂಟಿಗಳನ್ನ ಯಾವಾದ್ರೂ ಹಿಡ್ಕೊಂಡು ಬರಬೇಕು. ಬರಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನನ್ನ ಅದೃಷ್ಟ ಇದ್ರೆ ಊಬರಲ್ಲೇ ಆ ಕಡೆಯಿಂದ ರಿಟರ್ನ್ ಬರುತ್ತೆ. ಬರಲಿಲ್ಲ ಅಂದ್ರೆ ಹೆಚ್ಚು ಕಡಿಮೆ ಕೃಷ್ಣಗಿರಿಗೆ ಬಂದ್ರೆ ಬರಬೇಕು. ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಸೀದಾ ಕಾಲಿನೇ ಬರಬೇಕು. ಸೊ ಇಲ್ಲೆಲ್ಲ 3,000 ರೂಪಾಯಿ ಎಲ್ಲ ಹೊಡೆದಾಡೋದಕ್ಕೆ ಅಲ್ಲೇ ಹೋದ ಹಿಂಗೆ ಸೀದಾ ನೋಡಿ. ಇವಾಗ 7 ಗಂಟೆ ಪಿಕಪ್ ಮಾಡ್ರು, ನಾನು 11 ಗಂಟೆ ಒಳಗಡೆ ಡ್ರಾಪ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಮಧ್ಯೆ ಎಲ್ಲರೂ ಟಿಫನ್ ನಿಲ್ಸಿದ್ರೆ ಕಸ್ಟಮರ್ ಲೇಟ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ ಇವಾಗ ಪಿಕಪ್ ಪಾಯಿಂಟ್ಗೆ ಹೋಗೋಣ. ಇಲ್ಲಿ ನೋಡ್ರಿ ಗ್ಯಾಸು ನೋಡಿ, 2 ಪಾಯಿಂಟೇ ಇಲ್ಲ ಗುರು. ಅದು ಯಾಕೆ ಅಂತಂತೂ ಒಂದು ಚೂರು ಗೊತ್ತಿಲ್ಲ. ಅದ್ರ ಬಗ್ಗೆ ಯಾರು ತಿಳಿದಿರೋರು ಇದ್ದಾರೆ ಕಮೆಂಟ್ ಮಾಡ್ರಿ. ಮತ್ತು ಹಾಗೆ ಇಲ್ಲಿ ನೋಡ್ರಿ, ಬ್ರಿಗೇಡ್ ಗಾರ್ಡೇನಿಯ ಜಾರ್ಡಿಯನ್ ಬ್ಲ್ಯಾಕ್ ಅಂತೆ ಯಾವುದೋ ಒಳಗಡೆ. ಇದರಿಂದನೇ ಡ್ಯೂಟಿ ಬಂದಿರೋದು ನೋಡಿ. ಇಲ್ಲಿ ಪಿಕಪ್ ಇನ್ಫಾರ್ಮೇಷನ್ನು ಇಲ್ಲೇ ಬಂತು ನೋಡ್ರಿ. 3,673 ರೂಪಾಯಿ 81 ಪೈಸೆ. 7 ಗಂಟೆಗೆ ಪಿಕಪ್ ಹಾಕಿದ್ದಾರೆ. ಸದ್ಯ ಪಿಕಪ್ ಪಾಯಿಂಟ್ ಬಂದಿದೆ ಅಪಾರ್ಟ್ಮೆಂಟು ಗುರು. ನೋಡ್ರಿ ಇಲ್ಲಿ ಬ್ರಿಗೇಡ್ ಗಾರ್ಡೇನಿಯಾ ಇಲ್ಲೇ ಇದೆ ನೋಡಿ, ಲೆಫ್ಟಲ್ಲಿ ಹೆಸರು ಬ್ರಿಗೇಡ್ ಗಾರ್ಡೇನಿಯಾ ಅಂತ. ನೋಡೋಣ ಇದ್ರೊಳಗಡೆ. ಅವ್ರಿಗಿನ್ನ ಫೋನ್ ಮಾಡಿಲ್ಲ. ಫೋನ್ ಮಾಡಿ ಫ್ಲಾಟ್ ನಂಬರ್ ತಿಳ್ಕೊಳ್ಳೋಣ. ಫ್ಲಾಟ್ ನಂಬರ್ ತಿಳ್ಕೊಂಡು ಒಳಗಡೆ ಹೋಗ್ತಾ ಇರೋಣ. ಸದ್ಯ ಪಿಕಪ್ ಪಾಯಿಂಟ್ಗೆ ಬಂದಿದ್ದೀನಿ ಗುರು. ಆದರೆ ಟ್ವಿಸ್ಟ್ ಏನಪ್ಪ ಅಂದರೆ ಈ ಕಸ್ಟಮರು ಕೂಡ
ಸರ್ ಗಾಡಿ ಯಾವುದು ನಿಮ್ಮದು ಅಂತ ಕೇಳಿದ್ರು. ನಾನು ಹೇಳಿದೆ ಸರ್ ಸ್ವಿಫ್ಟು ಡಿಸೈರ್ ಅಂತಿದ್ದೀನಿ. ಓಕೆ ಬರ್ತೀನಿ ಅಂದವ್ರೆ. ಬಟ್ ಲಗೇಜ್ ತರ್ತಾರ ಇಲ್ವ ಗೊತ್ತಿಲ್ಲ ಗುರು. ಕ್ಯಾರಿಯರ್ ಹಾಕ್ಸಿದ್ದೀನಿ, ದಾರಾನು ಇಟ್ಕೊಂಡಿದ್ದೀನಿ. ನೋಡೋಣ ಏನು ಹೇಳ್ತಾರೆ ಏನಂತಾರೆ. ಗ್ಲಾಸ್ ಹಾಕ್ಬಿಡಿ. ಚೆನ್ನೈ ಕೊಯಂಬತ್ತೂರು ಮಧುರೈ ಇಲ್ಲೇ ಇಲ್ಲೇ ಅಲ್ವಾ? ಗೈಸ್ ಸದ್ಯಕ್ಕೆ ಇವಾಗ ನಾನು ತಿರುವಣ್ಣ ಮಲೆಯಲ್ಲಿದ್ದೀನಿ. ಇವಾಗ ತಾನೇ ಕಸ್ಟಮರ್ನ ಬಂದು ಡ್ರಾಪ್ ಆಗ್ತೆ. 3500 ರೂಪಾಯಿ ಕೊಟ್ಟಾಗರು. ಈಗ ನಾನು ಫಸ್ಟ್ ಏನು ಮಾಡಬೇಕು ಅಂದರೆ ಡ್ಯೂಟಿ ಎತ್ಕೊಳ್ಳೋಕ್ಕಿಂತನೂ ಮುಂಚೆ ಗ್ಯಾಸ್ ಹಾಕ್ಸ್ಕೊಬೇಕು. ಇಲ್ಲ ಅಂತಂದರೆ ನನ್ನ ಕತೆ ಅಷ್ಟೇ. ಪೆಟ್ರೋಲಲ್ಲಿ ಹೋದರೆ 1 ರೂಪಾಯಿ ಉಳಿಯಲ್ಲ ಬಂದಿರೋ ದುಡ್ಡಲ್ಲಿ. ಸೊ ಅದಕ್ಕೋಸ್ಕರ CNG ಗ್ಯಾಸ್ ಬಂಕ್ಗೆ ಗೂಗಲ್ ಮ್ಯಾಪ್ ಹಾಕ್ತೆ. ಇಲ್ಲಿಂದ 5 ಕಿಲೋಮೀಟ್ರ್ ತೋರಿಸ್ತು ಲೊಕೇಶನ್ನು. ಅಲ್ಲಿಗೆ ಹೋಗಿ ಫಸ್ಟು ಗ್ಯಾಸ್ ಹಾಕ್ಸ್ಬಿಡೋಣ. ಆಮೇಲೆ ನೋಡೋಣ ಡ್ಯೂಟಿ ಯಾವಾದರೂ ಬರೋದು ಬಿಡೋದು. ಆಮೇಲೆ ಬರಲಿಲ್ಲ ಅಂತಂದರೆ ಕೃಷ್ಣಗಿರಿಗೆ ಸೀದಾ ಖಾಲಿ ಹೊಡೆದ್ಬಿಡ್ತೀನಿ ಗಾಡಿನ. ಜಾಸ್ತಿ ಹೊತ್ತು ಟೈಮ್ ಅಂತೂ ವೇಸ್ಟ್ ಮಾಡಲಾಗೋದು ನಾನು ಇಲ್ಲಿ. ಸುಮ್ಮನೆ ಯಾಕಂದ್ರೆ ಒಂದಿನ ವೇಸ್ಟ್ ಆಗೋಗ್ಬಿಡುತ್ತೆ. ಕೃಷ್ಣಗಿರಿಗೆ ಆದರೂ ಹೋದರೆ ಅಲ್ಲಿಂದ ಡ್ಯೂಟಿಗಳಾದರೂ ಬರುತ್ತೆ ಅಂತ ನನ್ನ ಅನಿಸಿಕೆ. ನೋಡೋಣ ಫಸ್ಟ್ ಇವಾಗ ಹೋಗಿ ಗ್ಯಾಸ್ ಹಾಕ್ಸ್ಬಿಡೋಣ. ಗಾಯ್ಸ್ ಈಗ ನೀವು ನೋಡ್ತಾ ಇರೋದು ಗೋಪುರ ಏನಿದೆಯಲ್ಲ ಮುಂದೆಗಡೆ ರೈಟ್ ಸೈಡಲ್ಲಿ ತಿರುವಣ್ಣಾಮಲೈ ದೇವಸ್ಥಾನದ ಗೋಪುರ ಗುರು. ವಾವ್, ಸುತ್ತಾವೆ ಈ ಥರ ಗೋಪುರಗಳು ಗುರು. ದೊಡ್ಡ ದೇವಸ್ಥಾನ ಗುರು ಇದೊಂದು.
ಗಾಯ್ಸ್ ಅಂತೂ ತಿರುವಣ್ಣಾಮಲೆಯಲ್ಲಿ ಗ್ಯಾಸ್ ಸಿಕ್ತು ಗುರು. ಈಗ ಏನ್ ಮಾಡೋಣ, ಡ್ಯೂಟಿಗೆ ಯೋಚನೆ ಮಾಡ್ತಾ ಇದ್ದೀನಿ. ಹೋಗ್ಬಿಡೋಣ, ಇಲ್ಲಿ ನಿಂತ್ಕೊಳ್ಳೋದು ಬೇಡವಾ ಬೇಕಾ, ಒಂದು 5 ನಿಮಿಷ ಟೈಮ್ ಕೊಡಿ. ಸೊ ಆಯ್ತು, ಡ್ಯೂಟಿ ಯಾವ ಗೊತ್ತಾಯಿಲ್ಲ. ಬಟ್ ಆದ್ರೆ ಇವಾಗ ಏನು ಮಾಡ್ತೀನಿ ಅಂದರೆ ನಮ್ಮ ಕೃಷ್ಣಗಿರಿ ಕಡೆ ಹೋಗೋ ರೋಡ್ಗೆ ಹೋಗ್ತೀನಿ. ಅಲ್ಲೊಂದು 5 ನಿಮಿಷನೂ ವೆಯ್ಟ್ ಮಾಡ್ತೀನಿ, ನೋಡೋಣ. ಈಗ ನೀವೇನು ಅಪೋಸಿಟಲ್ಲಿ ನೋಡ್ತಾ ಇದ್ದೀರಾ, ಆ ಬೆಟ್ಟ ತಿರುವಣ್ಣಾಮಲೈ ಅಲ್ಲಿರೋ ಬೆಟ್ಟ. ಅಂದರೆ ಮ್ಯಾಲೆ ದೇವಸ್ಥಾನ ಇದೆಯಲ್ಲೋ ಗೊತ್ತಿಲ್ಲ, ದೇವಸ್ಥಾನ ಕೆಳಗಡೆ ಇದೆ. ಅದೇ ಬೆಟ್ಟದ ಕೆಳಗಡೆ ಆದಂಗೆ ಈ ಊರಿದೆ ತಿರುವಣ್ಣಾಮಲೈ. ಸಾಕಾಗೈತಲ್ವ ಬೆಟ್ಟ. ಟೈಮು ಬಂದು ಗುರು ಕರೆಕ್ಟಾಗಿ ಇವಾಗ 12 ಗಂಟೆ 11 ನಿಮಿಷ. ಈಗ ಕರೆಕ್ಟಾಗಿ ನಾನು ತಿರುವಣ್ಣಾಮಲೈ ಔಟರ್ ರಿಂಗ್ ರೋಡ್ಗೆ ಬಂದಿದ್ದೀನಿ. 1 ಅವರ್ ಕಾದೆ ಗುರು, ಡ್ಯೂಟಿ ಯಾವ ಬರಲಿಲ್ಲ. ಹಂಗಾಗಿ ಇವಾಗ ಸೀದಾ ಹೋಗ್ಬಿಡೋಣ ಕೃಷ್ಣಗಿರಿ ಹತ್ರ. ಸುಮ್ಮನೆ ಟೈಮ್ ವೇಸ್ಟ್ ಆಗಿದೆ ಅಷ್ಟೇ. 1 ಅವರ್ ನೋಡಿ ಹೆಂಗೆ ಹೋಯ್ತು ಅಂತಾನೆ ಗೊತ್ತಿಲ್ಲ. 1 ಅವರು ನಾನೇ ಸ್ಪೀಡಾಗಿ ಏನು ಹೋಗಲ್ಲ, ನಿಧಾನಕ್ಕೆ ಒಂದು 60ರಲ್ಲೇ ಹೋಯ್ತೀನಿ ಗುರು. ಇನ್ನೇನಿಲ್ಲ, 3,500 ಅರ್ನಿಂಗ್ಸ್ ಆಗದೆ. ಒಂದು ಸೈಡ್ಗೆ ಕರೆಕ್ಟಾಗಿ 500 ರೂಪಾಯಿ ಗ್ಯಾಸ್ ಕೊಡ್ತಿತ್ತು ಗುರು. 550 ರೂಪಾಯಿ ಗ್ಯಾಸ್ ಕೊಡ್ತಿತ್ತು. ಈ ಕಡೆಯಿಂದ ಒಂದು 500 ಹೋದರೆ 1,100 ಅಂದರೆ ಅಪ್ ಆ್ಯಂಡ್ ಡೌನ್ಗೆ. ಅಪ್ಪಿತಪ್ಪಿ ಕೃಷ್ಣಗಿರಿ ಇಲ್ಲ ಹೋಗೋ ಆನ್ ದ ವೇ ಇಂದ ಏನಾದ್ರು ಡ್ಯೂಟಿ ಬೀಳ್ತು ಅಂದರೆ ನನ್ನ ಲಕ್ ಚೆನ್ನಾಗಿದೆ ಅಂತ ನೋಡೋಣ. ಬನ್ನಿ ಹೋಗ್ತಾ ಇರೋಣ, ಎಲ್ಲಿ ಡ್ಯೂಟಿ ಬೀಳುತ್ತೆ ಅಲ್ಲಿ ಸಿಗೋಣ. ಗುರು ಟೈಮ್ ಬಂದು 3 ಗಂಟೆ ಗುರು. ಕರೆಕ್ಟಾಗಿ ಕೃಷ್ಣಗಿರಿ ಬಿಟ್ಟು ಮುಂದೆಗಡೆ ಇದ್ದೀನಿ ನಾನು. ಯಾವುದು ಡ್ಯೂಟಿ ಬೀಳಲಿಲ್ಲ. ಹೋಗ್ತಾ ಇದ್ದೀನಿ ಏರಿಯಾ ಕಡೆ ಹೋಗ್ಬಿಡೋಣ ಅಂತ. ನೋಡೋಣ, ಹೊಸೂರು ಇಲ್ಲ ಹೊಸೂರಿನ ಮುಂದೆ ಹತ್ತಿಬಲೆಗೆ ಹೋದ್ರೆ ಬಹುಶಃ ಡ್ಯೂಟಿ ಬರ್ಬೋದು ಅಂತ ಅನ್ಕೊಂತೀನಿ. ಇದಕ್ಕೆ ಹೊಸೂರಿಗೆ ಹೋಗೋಣ. ಕಡೆಗೆ ಗುರು ತಿರುವಣ್ಣಾಮಲೈಯಿಂದ ನಮ್ಮ ಬಾರ್ಡ್ರ್ ಹೊಸೂರಿಗೆ ಬಂದು ಕಡಿಮೆ ಅಂದರೂ ಅರ್ಧ ಗಂಟೆ 3:15 ಬಂದ್ಬಿಟ್ರೆ ನಾನು
ಕರೆಕ್ಟ್ ಅರ್ಧ ಗಂಟೆ ಕಾಯ್ದಕ್ಕೆ ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಡ್ಯೂಟಿ ಬಂದೈತೆ ಗುರು. ಸದ್ಯ 500 ಚಿಲ್ಲರೆ ತೋರ್ಸವನೆ. ಈಗ ಹೋಗಿ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರೋಣ. ಈಗ ಕಾಲೇಜ್ಗೆ ಸಾಕು ಗುರು. ಇದೊಂದು ಎಲೆಕ್ಟ್ರಾನಿಕ್ ಸಿಟಿ ಡ್ರಾಪ್ ಆಗ್ಬಿಡ್ಬೇಕಾದ್ರೆ ಡ್ಯೂಟಿ ಬರಲಿಲ್ಲ ಅಂದ್ರೆ ಏರಿಯಾ ಕಡೆ ಹೋಗ್ಬಿಡೋಣ. ಅದು ಬರಲಿಲ್ಲ ಅಂದ್ರೆ ಭಾರಿ ಲಾಸ್ ಆಗ್ಬಿಡೋದು ಇವತ್ತು ಡ್ಯೂಟಿ. ನಾನು ಡ್ಯೂಟಿ ಬನ್ನಿ ಓಟಿ ಬೇಡಿ. ಯಾರು ಬರಲ್ವಾ? ಇಲ್ಲ ಅಣ್ಣ, ಊಟಕ್ಕೆಲ್ಲ ಡ್ರೈ ಮಾಡ್ಬಿಡ್ತೀವಿ. ಎಲೆಕ್ಟ್ರಾನಿಕ್ ಸಿಟಿ ನಾನು ಬೇಗ ಡ್ರಾಪ್ ಆಗ್ತೀನಿ, ಬೇಕಾದ್ರೆ ಅಲ್ಲಿ ಊಟ ಆಗ್ತೀನಿ ಕೇಳಿ. ಹೊಡಿಬೇಡಿ. ಗೈಸ್, ಇಲ್ಲಿಗೆ ಈ ವಿಡಿಯೋನ ಇವಾಗ ಮುಗಿಸೋ ಸಮಯ. ನಿಮಗೆ ಗೊತ್ತು, ನಾನಿವಾಗ ತಿರುವಣ್ಣಾಮಲೈಯಿಂದ ಹೊಸೂರವ್ರಿಗೂ ಖಾಲಿ ಬಂದು ಹೊಸೂರಿಂದ ಒಂದು ಡ್ಯೂಟಿ ಹಾಕೊಂಡು ಬಂದೆ ಎಲೆಕ್ಟ್ರಾನಿಕ್ ಸಿಟಿಗೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಯಾವುದೋ ಡ್ಯೂಟಿ ಬರಲಿಲ್ಲ ಗುರು. ಸೊ ಹಂಗಾಗಿ ಟೈಮ್ ವೇಸ್ಟ್ ಮಾಡೋಕೆ ಹೋಗಲಿಲ್ಲ. ಯಾಕೆ ಹೇಳಿ, ಬೆಳಗ್ಗೆ 4 ಗಂಟೆಗೆ ಡ್ಯೂಟಿ ಗಾಡಿ ತೆಗೆದಿದ್ನಲ್ಲ, ಅದಕ್ಕೋಸ್ಕರ ಇವಾಗ ಅಲ್ಲಿಂದಾನೆ ಖಾಲಿ ಬಂದೆ. ತೊಂದರೆ ಇಲ್ಲ ಗುರು. 4,000 ರೂಪಾಯಿ ಅರ್ನಿಂಗ್ಸ್ ಆಯಿತು. 1,000 ರೂಪಾಯಿ ಗ್ಯಾಸ್ಗೂ ಆಯಿತು. ಒಂದು ಊಟ ತಿಂಡಿ ಅಂತ ಒಂದು 200-250 ರೂಪಾಯಿ ಖರ್ಚು ಹೋದ್ರು. ಇನ್ನೆಷ್ಟು ಉಳಿತು ಅಂತ ನಿಮಗೆ ಗೊತ್ತಾಯ್ತದೆ. ಲೆಕ್ಕ ಏನು ಹೇಳಂಗೇನಿಲ್ಲ ಸ್ನೇಹಿತರೆ. ಸೊ ಇಲ್ಲಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಓಕೆ, ಬಾಯ್ ಗೈಸ್. ನೋಡ್ರಿ, ಇಲ್ಲಿ ಟೈಮ್ ಬಂದು 6:35-34 ಆಗಿದೆ. 4,030 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ನೋಡ್ಬೋದು ನೀವು. 2 ಡ್ಯೂಟಿಗೂ ಇವತ್ತು ಮಾಡಿರೋದು ನಾನು. ನೋಡ್ರಿ, 790 ರೂಪಾಯಿ ಬಿಲ್ ಆಗಿತ್ತು. ಕ್ಯಾಶ್ ಕಲೆಕ್ಟೆಡ್ ಅಂತ ತೋರಿಸ್ತೇವೆ ನೋಡಿ. 27 ಕಿಲೋಮೀಟ್ರ್ ಬಂದಿದ್ದೀನಿ. 548 ರೂಪಾಯಿ ಇಂಟರ್ಸಿಟಿ ಟ್ರಿಪ್ಪು, ಅಂದರೆ ಹೊಸೂರಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದಿದ್ದು. ಅದರ ಕೆಳಗಡೆ ನೋಡಿದ್ರೆ ಒಂದೇ ಟ್ರಿಪ್ಪು. ಎಷ್ಟು ಕಿಲೋಮೀಟ್ರು? 200 ಕಿಲೋಮೀಟ್ರ್ ಓಡಿದೆ ನೋಡಿ. ಇಲ್ಲಿ 200 ಕಿಲೋಮೀಟ್ರ್ 3,463 ರೂಪಾಯಿ ನನಗೆ ಬಂದಿದೆ. 3,720 ರೂಪಾಯಿ ಬಿಲ್ ಮಾಡಿದ್ದಾನೆ. ಟೋಲು ಟಿಪ್ ಎಲ್ಲ ಎಕ್ಸ್ಟ್ರಾ ಇಸ್ಕೊಂಡೆ. ಇವತ್ತು ಡ್ಯೂಟಿ ಇದು 2 ಗುರು. ಇದನ್ನು ನೀವು ನೋಡ್ಬೋದು. ಇದೆರಡೂ ಕೂಡ ಕ್ಯಾನ್ಸಲೈಸೇಷನ್ ಫೀಸ್ ಬಂದಿರೋದು. ಇದು ಬೆಳಿಗ್ಗೆ ಏರ್ಪೋರ್ಟ್ ಡ್ಯೂಟಿ ಕ್ಯಾನ್ಸಲ್ ಆಯ್ತು ನೋಡಿ. ಆ ಕ್ಯಾನ್ಸಲ್ದು ಮತ್ತೆ ಅದಾದ್ಮೇಲೆ ಇನ್ನೊಂದು ಕ್ಯಾನ್ಸಲ್ ಮತ್ತೆ ಅವರೇ ಬುಕ್ ಮಾಡಿದ್ರು. ಮತ್ತೆ ಅದು ನನಗೆ ಮತ್ತೆ ತಿರ್ಗಾ ಕ್ಯಾನ್ಸಲ್ ಮಾಡಿದ್ರು. ಇವೆರಡೂ ಕ್ಯಾನ್ಸಲ್ ಆದಮೇಲೆ ನನಗೆ ಈ ಬುಕ್ಕಿಂಗ್ ಬಂದಿದ್ದು. ಇವರು ಕ್ಯಾನ್ಸಲ್ ಮಾಡಲಿಲ್ಲ ಅಂದಿದ್ದರೆ ನಾನು ಈ ಬುಕ್ಕಿಂಗ್ ಹೋಗೋಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತಿನ ಅರ್ನಿಂಗ್ಸ್ ಇಷ್ಟು.